ಹೇಳ್ತೀರಿ? ಏನಿಲ್ಲ ಹೇಳ್ತಾ ಇದೀನಲ್ಲ, ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನಿಮ್ಮ ತಂದೆಯವರು ತುಂಬಾ ದಿನದ ಕನಸು ಇವತ್ತು ಈಡೇರ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಕುಟುಂಬಸ್ಥರಲ್ಲಿ ಎಷ್ಟು ಸಂತೋಷ ಇದೆ? ಕನಸಿಗಿಂತ ಜವಾಬ್ದಾರಿ ಹೆಚ್ಚಾಗ್ತದೆ. ಆ ಜವಾಬ್ದಾರಿ ನಿಭಾಯಿಸೋ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ನಾವೆಲ್ಲ ಕುಟುಂಬದವರು ಪ್ರಾರ್ಥನೆ ಮಾಡ್ತೀವಿ. ಮುಂದಿನ ಆಡಳಿತವನ್ನು ಹೇಗೆ ನಿರೀಕ್ಷೆ ಮಾಡಬಹುದು ಅಂತ ನೋಡೋಣ. ನಾನು ಒಂದು ಪ್ರೇಕ್ಷಕಿಯಾಗಿ ನೋಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಆಡಳಿತ ಚೆನ್ನಾಗಿ ಕೊಡಿ ದೇಶಕ್ಕೆ. ಥ್ಯಾಂಕ್ ಯು. ಪ್ಲೀಸ್ ಜೋರಾಗಿ ಆಲ್ ದಿ ಬೆಸ್ಟ್. ಯಾರಿಗೆ ಹೇಳ್ತಿದೆ? ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದೀನಿ ಆಲ್ ದಿ ಬೆಸ್ಟ್. ಏನು ನಿರೀಕ್ಷೆ ಮಾಡ್ತಿದ್ರಿ? ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಅಭಿವೃದ್ಧಿ ಆಗಲಿ, ಕರ್ನಾಟಕ ಜನಕ್ಕೆ ಒಳ್ಳೇದು ಕೊಡಲಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಜೋರಾಗಿ ಆಲ್ ದಿ ಬೆಸ್ಟ್. CM ಆಗಿದ್ದಕ್ಕೆ ತುಂಬ ಖುಷಿ ಆಗುತ್ತೆ. ಅಂದರೆ ಏನಾದ್ರು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಮಾಡ್ಬೋದು ಅನ್ನೋ ಒಂದು ಆಶಾಭಾವನೆ ಇದೆಯಾ ನಿಮಗೆ? ಐ ಥಿಂಕ್ ಅವ್ರಿರೋ ಕೇಪಬಿಲಿಟೀಸಲ್ಲಿ ಖಂಡಿತವಾಗ್ಲೂ ಕರ್ನಾಟಕ ವಿಲ್ ಡೆಫಿನೆಟ್ಲಿ ಬೆನಿಫಿಟ್. ಅವರು CM ಆಗಿರೋ ಕಾರಣದಿಂದ ನೀವೇನಾದರೂ ಪಾಲಿಟಿಕ್ಸ್ಗೆ ಮತ್ತೆ ವಾಪಸ್ ರಾಜ್ಯ ರಾಜಕಾರಣ ಬರೋದಿದೆಯಾ? ಆ ಥರ ಏನಿಲ್ಲ. ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ ಅವ್ರಿಗೆ ಸೆಲೆಬ್ರೇಟ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿ ಬಂದಿದ್ದೀವಿ. ಇದಿಷ್ಟು ರಮ್ಯ CM ಆಗಿದ್ದಕ್ಕೆ ತುಂಬ ಖುಷಿ ಆಗುತ್ತೆ. ಅಂದರೆ ಏನಾದ್ರು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಮಾಡ್ಬೋದು ಅನ್ನೋ ಒಂದು ಆಶಾಭಾವನೆ ಇದೆಯಾ ನಿಮಗೆ? ಐ ಥಿಂಕ್ ಅವ್ರಿರೋ ಅನೇಕ ಗಣ್ಯರನ್ನ ಮಾತಾಡಿಸ್ತಾ ಇದ್ದಾರೆ. ಎಸ್ ಪ್ರಶಾಂತ್, ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ನಿರ್ಮಲಾನಂದ ಸ್ವಾಮೀಜಿಯವರು ಕೊರಳಿಗೆ ರುದ್ರಾಕ್ಷ ಮಾಲೆಯನ್ನು ಹಾಕಿದ್ರು. ಎಸ್, ಅಮೆರಿಕ ಪ್ರವಾಸ ಮುಗಿಸ್ಕೊಂಡು ಬರ್ತೀನಿ, ಆಮೇಲೆ ಬಂದು ಅಧಿಕಾರ ವಹಿಸ್ಕೋಬೇಕು ಅಂತಿದ್ರು ಹೇಳ್ತಾರೆ. ಹೇಳಿದ್ದು ಇಲ್ಲಿ ಬರೋಷ್ಟರಲ್ಲಿ ಸಿದ್ದರಾಮಯ್ಯನವರು ಇಲ್ಲ ಒಪಿನಿಯನ್ ತೆಗೆದುಕೊಂಡು 16 ಜನರನ್ನು ಕರೆಸ್ತಾರೆ. ಎಸ್, ಎಕ್ಸೆಪ್ಟ್ ರೋಷನ್ ಬೇಗ್ ಯಾರೂ ಕೂಡ ಡಿ ಕೆ ಶಿವಕುಮಾರ್ ಹೇಳಲಿಲ್ಲ. ಸೊ ಡಿ ಕೆ ಶಿವಕುಮಾರ್ ಸೆಟ್ ಬ್ಯಾಕ್ ಆಗುತ್ತೆ ಅವ್ರಿಗೆ. ಬಟ್ ಅವ್ರು ಅದನ್ನು ನಿರೀಕ್ಷೆ ಮಾಡಿರಲ್ಲ. ಆವಾಗಲೇ ಅವರೊಂದು ಫೇಮಸ್, ನಾನು ಹೌದು, ಸಿದ್ದರಾಮಯ್ಯನವರು ಫುಟ್ಬಾಲ್ ಆಡಿದರು, ನಾನು ಚೆಸ್ ಆಡ್ಲಿಕ್ಕೆ ಹೋದೆ ಅಂತ. ಅದಾದ ಒಂದು ತಿಂಗಳಾದ್ಮೇಲೆ ನಾನು ಈ ಘಟನೆಯನ್ನು ಎಲ್ಲೂ ಹೇಳಿಲ್ಲ ಅಜಿತ್, ಇವತ್ತು ಹೇಳ್ತಿದ್ದೀನಿ. ಅದಾದ್ಮೇಲೆ ಒಂದು ತಿಂಗಳಾದ್ಮೇಲೆ ನಂಗೆ ಕರ್ನಾಟಕ ಭವನದಲ್ಲಿ ಸಿಕ್ಕರು. ಮೊಬೈಲಲ್ಲಿ ಸಿಕ್ಕಾಪಟ್ಟೆ ಫೋಟೋಸ್ಗಳು ಅದು ಇದು ನೋಡ್ತಾ ಕೂತಿದ್ರು. ಬಾ ಪ್ರಶಾಂತ್ ಅಂತಂದರು. ನಾನು ಹೋಗಿ ಕೂತೆ. ನನಗೆ ಈ ಡಿ ಕೆ ಶಿವಕುಮಾರ್ 2007 ದಿಲ್ಲಿಗೆ ಹೋದಾಗಿಂದಲೂ ಒಂದು ಬರ್ತಾ ಇದ್ರು. ಆಮೇಲೆ ಈ ಖಾಲಿ ಇದ್ದಾಗ ರಾಜಕಾರಣಿಗಳ ಆತ್ಮೀಯತೆ ಆಗೋದೇ ಬೇರೆ. ಅದಾದಮೇಲೆ ತೋರಿಸ್ತಾ ಇದ್ರು. ತೋರಿಸಿ ಬೇಜಾರಾಗಿಲ್ವಾ ಅಂದೆ. ನಕ್ಕು ನನಗೆ ಇನ್ನೊತ್ತಿಗೂ ಅವ್ರ ಲಿಫ್ಟಲ್ಲಿನ ಮಾತು ನೆನಪಿದೆ. ಹೊಸ ಕರ್ನಾಟಕ ಭವನದಲ್ಲಿ ಲಿಫ್ಟಿಂದ ನಾವು ಅವ್ರ ರೂಮಿಗೆ ಹೋಗ್ತಾ ಇದ್ವಿ. ನಡಿ ಅಂತ ಕರ್ಕೊಂಡೋದಾಗ ನನಗೆ ಬೇಜಾರಾಗಿಲ್ವ ಅಂತ. ಇಲ್ಲ, ಮೊದಲು ಸ್ವಲ್ಪ ಬೇಜಾರಾಯಿತು. ಆಮೇಲೆ ಯೋಚನೆ ಮಾಡಿದೆ, 18ರಲ್ಲಿ ನಮಗೆ ಪೂರ್ಣ ಪ್ರಮಾಣದ ಅಧಿಕಾರ ಬರುತ್ತಾ? ನಾನು ಎಲ್ಲೂ ಹೇಳಿಲ್ಲ ಇವತ್ತು ಮುಖ್ಯಮಂತ್ರಿ ಆಗ್ತಿರೋದು. ಅವ್ರ ಕ್ಯಾಲ್ಕುಲೇಷನ್ ಹೇಗಿತ್ತು ನೋಡಿ. 18ರಲ್ಲಿ ನಮ್ಗೆ ಪೂರ್ಣ ಪ್ರಮಾಣ, 2016ರಲ್ಲಿ ಹೇಳಿ, 18ರಲ್ಲಿ ನಮ್ಗೆ ಪೂರ್ಣ ಪ್ರಮಾಣದ ಅಧಿಕಾರದಲ್ಲಿ ನಾವು ಬರುತ್ತಾ? ಬರಲ್ಲ. ಸಮ್ಮಿಶ್ರ ಬಂದರೆ ದೇವೇಗೌಡರು ಮಾಡ್ಲಿಕ್ಕೆ ಬಿಡ್ತಾರ? ಬಿಡಲ್ಲ. ಒಳ್ಳೇದಾಯ್ತಲ್ಲ, ದೇವ್ರ ಇಚ್ಛೆ, ನಾನು ಅಧ್ಯಕ್ಷ ಆಗಲಿಲ್ಲ. 23ರಲ್ಲಿ ನನ್ನ ಅವಕಾಶ ಬರುತ್ತೆ ನೋಡಿ ಅಂತಂದರು. ನಾನದು ಹೆಂಗೆ 23ರಲ್ಲಿ ಬರುತ್ತೆ ಅಂತ. 23ರಲ್ಲಿ ಅವರು ಹೇಳಿದರು, ಸಮ್ಮಿಶ್ರ ಸರ್ಕಾರ ಬಂದ ನಂತರ ನಮಗೂ ದೇವೇಗೌಡರಿಗೂ ಮೈತ್ರಿ ಆಗಲ್ಲ. ಸಿದ್ದರಾಮಯ್ಯನೂ ಏನು ದೇವೇಗೌಡರ ಜೊತೆ ಮೈತ್ರಿ ಮಾಡ್ಕೊಳ್ಳೋರಲ್ಲ. BJP ಅವರು ಕಾಂಗ್ರೆಸ್ JDS ಮೈತ್ರಿ ಐ ಥಿಂಕ್ ಅವಾಗ ನಿರೀಕ್ಷೆ ಮಾಡಿರಲಿಲ್ಲ. BJP JDS ಮೈತ್ರಿ ಆದಮೇಲೆ ಕರ್ನಾಟಕದಲ್ಲಿ ನೀವು ರೋಲ್ ಚೇಂಜ್ ಆದಾಗ ಹೊಸ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ. ಸೊ 23ರಲ್ಲಿ ಅಧಿಕಾರಕ್ಕೆ ಬರೋರು ನಾವು. ಆಗ ನಾನು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು. ಆಗ ನನಗೆ ಅಂದರೆ ನನಗನ್ಸುತ್ತೆ ಜಿ, ಕ್ಯಾಲ್ಕುಲೇಷನ್ ಅವ್ರದ್ದು 2000 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ, ಖರ್ಗೆ ಅವರು ದಿಲ್ಲಿಗೆ ಹೋದ್ಮೇಲೆ, ಧರ್ಮಸಿಂಗ್ ಅವರು ಲೋಕಸಭೆಗೆ ಬಂದಮೇಲೆ ಅಲ್ಲೊಂದು ಲೀಡರ್ಶಿಪ್, ಹೌದು, ವ್ಯಾಕ್ಯೂಮ್ ಕ್ರಿಯೇಟ್. ನೆಕ್ಸ್ಟ್ ಲೀಡರ್ಶಿಪ್ ನಂದೇ ಇರಬೇಕು ಅನ್ನೋದು ಅವ್ರದ್ದು ಭಾಳ. ಪರಮೇಶ್ವರ್ ಜೊತೆ ಒಂದು ಇತ್ತೊಂದು ಫ್ರೆಂಡ್ಶಿಪ್ಪು ಇತ್ತು, ಒಂದು ತಿಕ್ಕಾಟನೂ ಇತ್ತು. ನಾನು ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ನೋಡ್ತಿದ್ದೆ. ಬಟ್ ಅವರು ಅವಾಗ ಹೇಳಿದ್ರಿಲ್ಲ 23ರಲ್ಲಿ ನಮ್ಮದೇ ಅವಕಾಶ ಬರುತ್ತಲ್ಲ. 2018ರಲ್ಲಿ ಅಜಿತ್ ನೀವು ಹೇಳಿದ್ರಿ JDS ಯಾವುದೇ ಕಾರಣಕ್ಕೂ ಕೂಡ ಇವ್ರನ್ನೇನು ಮುಖ್ಯಮಂತ್ರಿ ಮಾಡ್ತಿರ್ಲಿಲ್ಲ. ಹೌದು. ಸೊ ಇವರು
ನಾನು ಒಕ್ಕಲಿಗ ಮುಖ್ಯಮಂತ್ರಿಯನ್ನು ವಿರೋಧ ಮಾಡ್ತಿಲ್ಲ ಅನ್ನೋದನ್ನು ತೋರಿಸುವ ಭಾಗವಾಗಿ ಕುಮಾರಸ್ವಾಮಿ ಜೊತೆ ಜಾಸ್ತಿ ಹೋದ್ರು. ಜೊತೆಗೆ ಹೋದರು, ಏನೋ ಜೋಡೆತ್ತು ಅನ್ನಿಸಿಕೊಂಡ್ರು. ಕುಮಾರಸ್ವಾಮಿ ಸರ್ಕಾರ ಬಿಡಿಸೋದಕ್ಕೆ ಒಂದಷ್ಟು ಜನ ಶಾಸಕರು ಹೋಗಿ ಮುಂಬೈನಲ್ಲಿ ಕೂತ್ಕೊಂಡ್ರೆ, ಹೋಟೆಲ್ ಹೊರಗಡೆ ಫುಟ್ಬಾಲ್ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ರು. ಸೊ ಡಿ ಕೆ ಶಿವಕುಮಾರ್ ಅವಾಗಿಂದಲೇ ಈ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು. ಬಟ್ 23ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋ ಕ್ಯಾಲ್ಕುಲೇಷನ್ ಬಂದಾಗ ನನಗನ್ಸುತ್ತೆ ಇವತ್ತು ಇದೆಲ್ಲ ಯಾಕೆ ನಡೀತಾ ಇದೆ, ಈ ಪೊಲಿಟಿಕಲ್ ಟ್ರಾನ್ಸಿಷನ್ ಭಾಳ ಕಡಿಮೆ ನೋಡ್ಲಿಕ್ಕೆ ಸಿಗುತ್ತೆ. ರಾಜ್ಯಾಂತ ಆಗದೆ ರಾಷ್ಟ್ರೀಯ ಪಕ್ಷಗಳಲ್ಲೂ ಆಗಲ್ಲ ಇತ್ತೀಚೆಗೆ. ಅದು ದಿಲ್ಲಿಯಲ್ಲಿ ಅಧಿಕಾರ ಇಲ್ಲದೆ ಇರೋ ಯಾಕೆ ಆಗ್ತಿದೆ ಅಂದರೆ ಅಜಿ, ಅವರು 23ರಲ್ಲಿ ಸೋನಿಯಾ, ರಾಹುಲ್ ಮತ್ತು ಪ್ರಿಯಾಂಕರಿಂದ ಎಲ್ಲರ ಎದುರುಗಡೆ ಒಂದು ವಾಗ್ದಾನವನ್ನು ಮಾಡಿಸ್ಕೊಂಡ್ರು. ಇವತ್ತು ಇಷ್ಟೆಲ್ಲ ಸುಲಭವಾಗಿ ನಡೀತಾ ಇದೆ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ಸಿದ್ದರಾಮಯ್ಯನವ್ರಿಗೆ ಹೇಳಿ ಕಳಿಸ್ಬಿಟ್ರಲ್ವ. ಹಿಂಗೆ ನಡೆಯಲ್ಲ ಅನೇಕ ಬಾರಿ. ಕರೆಕ್ಟ್. ಇದು ಯಾಕೆ ನಡೀಲಿಕ್ಕೆ ಸಾಧ್ಯ ಆಯಿತು? ಒಂದು ಅದು. ಎರಡನೇದು ನನಗನ್ಸುತ್ತೆ ನೋಡಿ, ಅವ್ರು 23ರಿಂದ 26ರವರೆಗೆ ಜನಮಾನಸದಲ್ಲಿ ನಾನೇ ಮುಂದಿನ ಮುಖ್ಯಮಂತ್ರಿ ಅನ್ನೋದನ್ನು ಕರೆಕ್ಟಾಗಿ ರಿಜಿಸ್ಟರ್ ಮಾಡಿಸಿದ್ರು. ಪರಮೇಶ್ವರ್ಗೆ ಇದು ಸಾಧ್ಯ ಆಗಲಿಲ್ಲ, ಖರ್ಗೆ ಅವ್ರಿಗೆ ಇದು ಸಾಧ್ಯ ಆಗಿರಲಿಲ್ಲ. ಬಟ್ ಡಿ ಕೆ ಶಿವಕುಮಾರ್ಗೆ ಇದು ಯಾಕೆ ಸಾಧ್ಯ ಆಯಿತು ಅಂತಂದರೆ, ಒಂದು ಪಬ್ಲಿಕ್ಲಿ ಹೇಳ್ತಾ ಬಂದರು, ಇಲ್ಲ ನಮ್ಮ ಮಧ್ಯೆ ಒಂದು ವಾಗ್ದಾನ ಆಗಿದೆ, ನಮ್ಮ ಮಧ್ಯೆ ಒಂದು ಭರವಸೆ ಆಗಿದೆ. ಹೌದು. ಶಾಸಕರ ಸಂಖ್ಯೆ ನನ್ನ ಬಳಿ ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರಲಿಲ್ವ? ಗೊತ್ತಿತ್ತು. ಆದರೆ ಹೈಕಮಾಂಡ್ ಈ ವಾಗ್ದಾನವನ್ನು ಮಾಡಿ, ನನಗನ್ಸುತ್ತೆ ಅಜಿತ್, ಇದಕ್ಕೆ 2-3 ಕಾರಣಗಳಿವೆ. ಒಂದು, ರಾಜಸ್ಥಾನದಲ್ಲಿ ಏನೂ ಮಾಡದೆ ನೀವು ಸೋತೋಗ್ಬಿಟ್ರು ಕಾಂಗ್ರೆಸ್. ಕರೆಕ್ಟ್. ಛತ್ತೀಸ್ಗಢದಲ್ಲಿ ಏನೂ ಮಾಡದೆ ಸೋತೋಗ್ಬಿಟ್ರು. ಹೇಮಂತ್ ಬಿಸ್ವಾ ಶರ್ಮಾ ಪದೇ ಈಗ 2ನೇ ಬಾರಿ 3ನೇ ಬಾರಿ BJP ಇದ್ದರೆ ಅವ್ರು 2ನೇ ಬಾರಿ ಅಧಿಕಾರಕ್ಕೆ ಬರ್ತಿದ್ದಾರೆ. ನನಗನ್ಸುತ್ತೆ ಹೈಕಮಾಂಡ್ಗೆ ಅನ್ನಿಸ್ತು, ಐದರ್ ವಿ ಮೇಕ್ ಹಿಮ್ CM ಆರ್ ಐದರ್ ವಿ ಲೂಸ್ ಹಿಮ್ ಆ್ಯಂಡ್ ಲೂಸ್ ಕರ್ನಾಟಕ. ಲೂಸ್ ಕರ್ನಾಟಕ, ಪಾರ್ಟಿ ಹೊಡಿಬೋದು, ಏನೂ ಆಗ್ಬೋದು. ಆಮೇಲೆ ಸಿದ್ದರಾಮಯ್ಯನವರು ಕೂಡ he is reaching 78, he will be reaching 80. ಹೌದು. ಸೊ ಐದರ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಂತ ಬಂದಾಗ ಸಿದ್ದರಾಮಯ್ಯನವ್ರಿಗೆ 8 ವರ್ಷ ಕೊಟ್ಟಿದ್ದೀವಿ. ಹೌದು. ಡಿ ಕೆ ಶಿವಕುಮಾರ್ ಮಾಡದೇ ಇದ್ದರೆ ನಾಳೆ ಏನು ಮಾಡ್ತಾರೋ ಅನ್ನುವ ಆತಂಕ ಕೂಡ ಇತ್ತು. ಮತ್ತಿಲ್ಲ, ನಮ್ಮ ಒಬ್ಬ ಮನುಷ್ಯ, ನಮ್ಮ ನಿಷ್ಠಾವಂತ. ನೀವು ಅಹ್ಮದ್ ಪಟೇಲ್ರ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ನಡೆದುಕೊಂಡ ರೀತಿ ಇತ್ತಲ್ವಾ, BJP ಮತ್ತು ಏಜೆನ್ಸಿಗಳು ಹಾಕ್ತಿರೋ ಪ್ರೆಷರ್ಗೆ ಯಾರೂ ಕೂಡ ಹೋಗಿ ಕಾಂಗ್ರೆಸ್ನಿಂದ ರೆಬೆಲ್ ಮಾಡ್ತಿದ್ವಿ ಅಜಿತ್. ಕಾಂಗ್ರೆಸ್ನಿಂದ ರೆಬೆಲ್ ಮಾಡಿಬಿಡ್ತಿದ್ರು. ಹೌದು. ಆದರೆ ಹಿ ಸ್ಟುಡ್ ವಿತ್ ಕಾಂಗ್ರೆಸ್. ಕರೆಕ್ಟ್. ನನಗನ್ಸುತ್ತೆ ಸೋನಿಯಾ ಗಾಂಧಿ ಅದಕ್ಕೊಂದು ರಿವಾರ್ಡ್ನ ರೂಪದಲ್ಲೂ ಕೂಡ ಈ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಒಂದು ಲಾಂಗ್ ಆಗಿರ್ತಕ್ಕಂಥ ಜರ್ನಿ. ಡಿ ಕೆ ಶಿವಕುಮಾರ್ ಪೊಲಿಟಿಕಲಿ ಇವತ್ತು ಯಾವ ಸ್ಥಿತಿಗೆ 2026ರಲ್ಲಿ ಐ ಆಮ್ ದ ಲೋನ್ ಕ್ಯಾಂಡಿಡೇಟ್ ಅನ್ನೋದನ್ನು ಹೈಕಮಾಂಡ್ಗೂ ಜನಮಾನಸಕ್ಕೂ ಕನ್ಫರ್ಮ್ ಮಾಡ್ತಾರೆ. ಮತ್ತು ರಾಜಕಾರಣ ರಿವಾಲ್ವ್ ಆಗ್ತಿರುತ್ತೆ ಅಜಿತ್. ಹೌದು. ಈಗ ದೇವರಾಜ ಅರಸರು ಮುಖ್ಯಮಂತ್ರಿ ಆದ್ರಲ್ವ ಕಾಂಗ್ರೆಸ್ನಲ್ಲಿ, ಹಿ ವಾಸ್ ಅ ಫಸ್ಟ್ ನಾನ್ ಡಾಮಿನೆಂಟ್ ಕಮ್ಯುನಿಟಿ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ. ಅವರು ಸ್ಟಿಚ್ ಮಾಡಿದ ಸಾಮಾಜಿಕ ಸಮೀಕರಣಗಳು ಕಾಂಗ್ರೆಸ್ಗೆ 72ರಿಂದ 80ರವರೆಗೆ ಬೆಡ್ರಾಕ್ನ ರೂಪದಲ್ಲಿದ್ದು. ಅದಕ್ಕೊಂದು ರಿವರ್ಸ್ ಪಾಲಿಟಿಕ್ಸ್ ಜನತಾದಳದಿಂದ ಒಕ್ಕಲಿಗರು, ಲಿಂಗಾಯತರು ಒಟ್ಟಾಗಿ 83ರಲ್ಲಿ ಅಧಿಕಾರ ಹಿಡಿದು. ನೀವು ಪೊಲಿಟಿಕಲ್ ಪಾರ್ಟಿಯನ್ನಷ್ಟೇ ನೋಡ್ತಿದ್ದೀವಿ, ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ನಿಮಗೆ ಜಾತಿ ಓಟ್ಗಳು ಹೆಂಗೆ ಓಟ ಅಲ್ವಾ. ಅದಾದ್ಮೇಲೆ 89ರಲ್ಲಿ ಅದೇ ಲಿಂಗಾಯತ್ ಒಬ್ಬನನ್ನು ವೀರೇಂದ್ರ ಪಾಟೀಲ್ರನ್ನ ಕಾಂಗ್ರೆಸ್ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿ ಅಧಿಕಾರ ಹಿಡಿತು. ಬಂಗಾರಪ್ಪನವರು ಮುಖ್ಯಮಂತ್ರಿ ಆದರು. ಬಟ್ ಇಬ್ಬರು, ವೀರೇಂದ್ರ ಪಾಟೀಲ್, ಬಂಗಾರಪ್ಪ ಇಬ್ಬರನ್ನೂ ತೆಗೆದಿದ್ದರಿಂದ ಅಗೇನ್ ಲಿಂಗಾಯತರು, ಒಕ್ಕಲಿಗರು 94ರಲ್ಲಿ ಬಂದು ಅಧಿಕಾರವನ್ನು ಹಿಡಿದ್ರು. 99ರಲ್ಲಿ ಅದೇ ಒಕ್ಕಲಿಗರಲ್ಲಿ ಒಬ್ಬ SM ಕೃಷ್ಣರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿ ಕಾಂಗ್ರೆಸ್ ಅಧಿಕಾರ ಹಿಡಿತು. 2004ರಲ್ಲಿ ಹೊಸ ದಿಸ್ ಕುರುಬ ಕಾಂಬಿನೇಷನ್, ಇದು ಸಿದ್ದರಾಮಯ್ಯನವರು ಮತ್ತು ದೇವೇಗೌಡರು ಹುಟ್ಟು ಹಾಕಿರ್ತಕ್ಕಂಥ ಒಂದು ಹೊಸ ಸಾಮಾಜಿಕ ಸಮೀಕರಣ. ಇಬ್ಬರು ಒಟ್ಟಾದರೆ ನಾವು ಹಳೆ ಮೈಸೂರಿನಲ್ಲಿ ಏನು ಮಾಡ್ಬೋದು ಅಂತಕ್ಕಂಥ. ಸೊ ಅಲ್ಲಿ 2006ರಲ್ಲಿ ಅವ್ರು ದೂರ ಆದ ನಂತರ ನಿಮ್ಗೆ ವೋಟ್ ಬ್ಯಾಂಕ್ಗಳು ನೀವು ಕರೆಕ್ಟಾಗಿ ನಿಮಗೆ ಕಾಣ್ತವೆ. ಕುರುಬ, ದಲಿತ್ ರೈಟ್, ಮುಸ್ಲಿಂ, ಲಿಂಗಾಯತ್ BJP ಕಡೆ, ಒಕ್ಕಲಿಗ JDS ಒಕ್ಕಲಿಗರ ಕಡೆ. ಇವತ್ತು 20 ವರ್ಷದ ಕಾಂಗ್ರೆಸ್ನ ಈ ವೋಟ್ ಬ್ಯಾಂಕ್ಗೆ ಒಂದು ಹೊಸ ವೋಟ್ ಬ್ಯಾಂಕನ್ನು ತರುವ ಪ್ರಯತ್ನವನ್ನು ಹೈಕಮಾಂಡು ಮಾಡ್ತಿದೆ, ಡಿ ಕೆ ಶಿವಕುಮಾರ್ನ ಮಾಡುವ ಅನಿವಾರ್ಯತೆಯೂ ಇದೆ. ಹೀಗಾಗಿ ಈಗ 20 ವರ್ಷದಿಂದ ಒಕ್ಕಲಿಗರ ನಾಯಕತ್ವ ಕಾಂಗ್ರೆಸ್ನಲ್ಲಿರಲಿಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಅಂದರೆ ನಿಮಗೆ
ಆ ಸಮೀಕರಣಗಳ ದೃಷ್ಟಿಯಿಂದಲೂ ಕೂಡ ನೋಡಿ. ಹೊಸ ಅಂದರೆ ಬಿಟ್ಟು ಹೋಗಿರುವ ವೋಟ್ ಬ್ಯಾಂಕ್ ಒಂದನ್ನು ಮರಳಿ ತರುವ ಪ್ರಯತ್ನದಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಚಾಲೆಂಜು ಎಕ್ಸಿಸ್ಟಿಂಗ್ ವೋಟ್ ಬ್ಯಾಂಕ್ ಬಿಟ್ಟು ಹೋಗದೆ ಇರೋಂಗೆ ನೋಡ್ಕೋಬೇಕು. ಅದು ಡಿ ಕೆ ಶಿವಕುಮಾರ್ ಅವರ ಎದುರಿಗಿರುವಂಥ. ಅದಕ್ಕೆ ಈಗ ಜಿ ಪರಮೇಶ್ವರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹಿಂದುಳಿದ ವರ್ಗದ ಒಬ್ಬರನ್ನ PCC ಪ್ರೆಸಿಡೆಂಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಒಂದು ರೇನ್ಬೋ ಕೋಯಲೇಷನ್ ಡಿ ಕೆ ಶಿವಕುಮಾರ್ ನನಗನ್ಸುತ್ತೆ ಇದೆ ಅವ್ರು ತುಂಬ ಒಕ್ಕಲಿಗ ಅಂತಕ್ಕಂಥದ್ದನ್ನು ಮಾಡಲ್ಲ. ಅವ್ರಿಗೊಂದು ರೇನ್ಬೋ ಕೋಯಲೇಷನ್ ಅವಶ್ಯ. ಬರೇ ಒಕ್ಕಲಿಗ ಮಾಡಿದರೆ ಅವ್ರು ಹಳೆ ಮೈಸೂರಿಗೆ ಸೀಮಿತವಾಗ್ತಾರೆ. ಹೌದು. ಹಾಗಾಗಿ ನೋಡಿ, ಅವರು ಲಕ್ಷ್ಮಣ್ ಸವದಿಯರನ್ನು ತರುವಾಗ, ಜಗದೀಶ್ ಶೆಟ್ಟರನ್ನು ತರುವಾಗ ಅವ್ರದ್ದು ಆತುರತೆ ಇತ್ತು ನೋಡಿ. ಶಾಮ್ನೂರ್ ಫ್ಯಾಮಿಲಿಯಿಂದ ಅದನ್ನು ಆಪರೇಟ್ ಮಾಡಿಸಿ ಅವರನ್ನು ತರುವಾಗ ಆತುರತೆ ಇತ್ತಲ್ವಾ. ಅದು ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತಕ್ಕಂಥದ್ದು. ಈಗಲೇ ಅಜಿತ್ ಒಂದು ಹೇಳ, ಇವತ್ತು ಮುಖ್ಯಮಂತ್ರಿ ಆಗ್ತಿದ್ದಾರೆ. ಸೊ ಒಂದು ಡೆಫಿನೆಟ್ಲಿ ಅವ್ರಿಗೊಂದು 3 ರಿಂದ 4 ತಿಂಗಳ ಪೀರಿಯಡ್, ಒಂದು ಹನಿಮೂನ್ ಪೀರಿಯಡ್ ಇರುತ್ತೆ. ಅದಾದಮೇಲೆ ನಿಮ್ಗೆ ನಿಶ್ಚಿತವಾಗಿ ಗೊತ್ತಾಗತ್ತೆ, ಈಸ್ ಹಿ ಗೋಯಿಂಗ್ ರೈಟ್, ಈಸ್ ಗೋಯಿಂಗ್ ಕರೆಕ್ಟ್. ಈಗಲೇ ನಾವು ಕೂತು ಶರ ಬರೀಲಿಕ್ಕೆ ಸಾಧ್ಯ ಆಗಲ್ಲ. ಬಟ್ ಒಂದು ರಾಜಕಾರಣಿಗಳದ್ದು ಮೆಚ್ಚಬೇಕಾಗತ್ತೆ ಅಜಿತ್. ನೀವು ದೇವೇಗೌಡರು ತೆಗೆದುಕೊಳ್ಳಿ, ಯಡಿಯೂರಪ್ಪನವ್ರು ತೆಗೆದುಕೊಳ್ಳಿ, ಸಿದ್ದರಾಮಯ್ಯನವ್ರು ತೆಗೆದುಕೊಳ್ಳಿ, ಡಿ ಕೆ ಶಿವಕುಮಾರ್ ತೆಗೆದುಕೊಳ್ಳಿ, ಅತ್ಯಂತ ಹಿಂಗೆ ಸಾಮಾನ್ಯ ಪರಿವಾರಗಳಿಂದ ಬಂದು ಈ ಎತ್ತರಕ್ಕೇರೋದಿದೆ ಅಲ್ವಾ. ನೀವು ಹೇಳಿದರೆ ಅದೊಂದು ಪರಿಶ್ರಮ, ಆ ತಾಳ್ಮೆ, ಆ ಛಲ ಒಂದು ಬೇಕಲ್ಲ. ಛಲ ಅನೇಕರು ಹೇಳ್ತಾರೆ ಮಹತ್ವಾಕಾಂಕ್ಷೆ. ರಾಜಕಾರಣದಲ್ಲಿ ಮಹತ್ವಾಕಾಂಕ್ಷೆ ಇಲ್ಲದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.